ಆತ್ಮೀಯ ಬಂಧುಗಳೇ ಮತ್ತೆ ವೇದಿಕೆಯಲ್ಲಿರುವ ಡಾಕ್ಟರ್ ಆರ್.ವಿ. ಬಾಳಿಗ, ಡಾಕ್ಟರ್ ಲತಾ, ಡಾಕ್ಟರ್ ದೀಪಕ್, ಡಾಕ್ಟರ್ ವಿರೂಪಾಕ್ಷ ಮತ್ತೆ ನನ್ನನ್ನು ಇಲ್ಲಿ ಬರಮಾಡಿಕೊಂಡ ಡಾಕ್ಟರ್ ದ ಡೈನಮಿಕ್ ಡಾಕ್ಟರ್ ಪಿ.ವಿ. ಬಳ್ಳಾರಿ, ಪಿ. ವೆಂಕಟರಾಯ ಬಳ್ಳಾರಿ, ನನ್ನ ಫ್ರೆಂಡ್ ವಿನಯ್ ಬಳ್ಳಾರಿ ಅಂತ ಇದ್ದಾರೆ, ವಿತ್ ಮೈ ಡಿಯರ್ ಕ್ಲಾಸ್ಮೇಟ್. ಅವರ ಹತ್ರ ನಾನು ಕೇಳಿದೆ ಎ.ವಿ. ಬಾಲಕ ಹಾಸ್ಪಿಟಲ್, ಅವರು ಹೇಳಿದ್ರು ಎ.ವಿ. ಬಾಲಕ ಹಾಸ್ಪಿಟಲ್ ಬಹಳ ಒಳ್ಳೆ ಹಾಸ್ಪಿಟಲ್, ಆದರೆ ಡಾಕ್ಟರ್ ಡಾಕ್ಟರ್ ಪಿ.ವಿ. ಬಳ್ಳಾರಿ is the man, or is the most popular man in Barode ಅಂತ. So and I have been, of course, ಅವರ ನನಗೆ ಫೇಸ್ಬುಕ್ ಇಂದ ಅವರ ಆಕ್ಟಿವಿಟೀಸ್ ಇಂದ ತುಂಬಾ ಅಭಿಮಾನ ಉಂಟು. ಅಲ್ಝೈಮರ್ಸ್ ವರ್ಲ್ಡ್ ಅಲ್ಝೈಮರ್ಸ್ ಡೇ ಮಂಗಳೂರಲ್ಲಿ ಉಂಟು. ಅವರಿಗೆ ನನ್ನ ಬಗ್ಗೆ ತುಂಬಾ ಹೇಳಿದ್ರು, ಎಲ್ಲ ಹೇಳಿದ್ದು ನನಗೆ ವಾಸ್ ಫೀಲಿಂಗ್ ಎಂಬ್ಯಾರೆಸ್ಡ್. ಅವ್ರು ಏನು ಹೇಳಿದ್ರು, ಯಾಕೆ, ಎಲ್ಲಿಂದ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ಡಿನೈ ಎವ್ರಿಥಿಂಗ್ ಆಫ್ ದಟ್. ಅದೆಲ್ಲ ನಾನು ಸುಳ್ಳುಗಳಿದ್ದ ಇದ್ದೇನೆ. ಅವರು ಇಂಜಿನಿಯರ್ ಎಂಬುದು ಒಂದು ಸತ್ಯ ಬಿಟ್ಟರೆ ಬೇರೆ ಎಲ್ಲ ವಾಟ್ ಐ ಫೀಲ್ ತನ್ನಷ್ಟಕ್ಕೆ ಆಗದಂತೆ. ಒಂದು ನನ್ನ ಫ್ರೆಂಡ್ ವಿಜಯ್ ಸೊರಕೆ ಅಂತ ಚೈಲ್ಡ್ಹುಡ್ ಫ್ರೆಂಡ್, ಅವತ್ತು ಒಂದು ಫಂಕ್ಷನ್ ಇತ್ತು ಇಲ್ಲಿ ಕೆನ್ನಿಗೋಳಿಯಲ್ಲಿ, ಇನಾಗ್ರೇಷನ್ಗೆ ಅಂತ ಹೋದಾಗ, ಒಂದು ಫ್ಲಾಟ್ ಇನಾಗ್ರೇಷನ್, ಅಲ್ಲಿ ಒಂದು ಅಮೆರಿಕನ್ ರಿಚರ್ಡ್ ಶ್ರೇಡರ್ ಅಂತ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಮೇಲೆ ಕೆಲವೇ ಜನ ನಾವು ಪೆಂಟೋದಲ್ಲಿ ರಮನಾಥ್ರಿ ಮತ್ತೆ ಒಂದು 4-5 ಜನ ಇದ್ರು. ಈ ರಿಚರ್ಡ್ ಶ್ರೇಡರ್ ಅಂತ ಅವ್ರು ಬಂದ್ರು, ಮೀಟ್ ಆದ್ರೆ ಮತ್ತೆ ಅವ್ರು ನನಗೆ ಕಾಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಈ ಅಮೆರಿಕನ್ ಎಂತ ಯಾರು ಮಾತಾಡಿದ್ರು ಸುಮ್ಮನೆ ಐ ಕ್ಯಾಪ್ಟ್ ಅವಾಯ್ಡ್. ಮತ್ತೆ ಒಂದು ದಿನ ಒಂದು ವಾರದ ನಂತರ ಅವರಿಗೆ ಮೀಟ್ ಆದಾಗ ಈ ಹ್ಯಾಪನ್ ಟು ಬಿ ಇದು ಅಲ್ಝೈಮರ್ಸ್ ಅಸೋಸಿಯೇಷನ್ ಸಿಯಾಟಲ್ US ಅಲ್ಲಿ ಅದರದ್ದು ಡೈರೆಕ್ಟರ್ ಆಗಿ 35 years ಕೆಲಸ ಮಾಡಿದ್ರು. ಅವರು ಇಂಡಿಯಾಕ್ಕೆ ಬಂದು ಮಂಗಳೂರು ಅಂತ ಮೀಡಿಯಂ ಸಿಟಿಯಲ್ಲಿ ಭಾರತವನ್ನು ನಿಜವಾಗಿ ಅನುಭವಿಸಬೇಕಂತ ಕೂಳೂರಲ್ಲಿ ಒಂದು ಮನೆ ಮಾಡಿ ರಿವರ್ ಫ್ರಂಟ್ ಅಲ್ಲಿ ಇಟ್ಕೊಂಡಿದ್ರು. ನನಗೆ ಆಗ ಬೇರೆ ಒಂದು ಐ ವಾಸ್ ಸ್ಟೇಟ್ ಪೊಸಿಷನ್ ಅವರಿದ್ದಾಗೆ, ಅದು ಚೀಫ್ ಮಿನಿಸ್ಟರ್ ಆಸ್ ದ ಚೇರ್ಮನ್ ಅದರಲ್ಲಿ ನಾನು ಎಣಿಸಿದೆ. ಹೇಗೆ ನನಗೆ ಏನು ಅಲ್ಝೈಮರ್ಸ್ ಅಂತ ಸ್ವಲ್ಪ ಸ್ಪೆಲ್ಲಿಂಗ್ ಒಂದು ಗೊತ್ತಿತ್ತು. ಅಲ್ಝೈಮರ್ಸ್ ಅಂತ ಎಂತ ಉಂಟು, ದೊಡ್ಡ ದೊಡ್ಡ ಜನರಿಗೆ ಬರುವ ಇಂಥ ರೋಗ ಅದು. ಅಲ್ಲಿ ರೊನಾಲ್ಡ್ ರೀಗನ್ ಅಂತ ಯಾರೋ ಒಂದು ಪ್ರೆಸಿಡೆಂಟಿಗೆ ಇತ್ತು, ಮತ್ತೆ ನಮ್ದು ಎಲ್ಲ ಬೇರೆಯವರಿಗೆಲ್ಲ ಉಂಟಂತ. ಸೊ ಓಕೆ, ಸ್ಪೆಲ್ಲಿಂಗ್ ಒಂದು ಬಿಟ್ರೆ ಬೇರೆ ಗೊತ್ತಿರಲಿಲ್ಲ. ಸೊ ದೆನ್ ನಾನು ಎಣಿಸಿದೆ ಉಂಟು. ಅಲ್ಲಿ ರೋಶ್ನಿನಿಲ್ಲ ಅಂತ ಸೋಷಿಯಲ್ ವರ್ಕ್ ಇನ್ಸ್ಟಿಟ್ಯೂಟ್ ಇತ್ತು, ನಾವಿಲ್ಲಿ ಊಟ ಮಾಡುವ ಹೋಟ್ಲಿಂದ ಎಲ್ಲರಿಗೆ. ಐ ಕಾಲ್ಡ್ ಅಲ್ಲಿದ್ದು ಪ್ರಿನ್ಸಿಪಲ್ಗೆ, ನಿಮ್ಮ ಹತ್ರ ಈಗ ನಮಗೆ ಮೀಟಿಂಗ್ ಆಗಬೇಕು ಅಂತ. ಆ್ಯಂಡ್ ಐ ಟೋಲ್ಡ್ ನಾನು ಇದು ಹಾಗೆ ಎಲ್ಲ ಚೀಫ್ ಮಿನಿಸ್ಟರ್ ಆಯ್ತು ಅಂತ. ಅವರು ಓಕೆ ಸರ್ ಅಂತ. ನನ್ನೊಟ್ಟಿಗೆ ಅಮೆರಿಕನ್ ಇದ್ದಾನಲ್ಲ, ಅಮೆರಿಕನ್ ಅಂದ್ರೆ ಇಂಡಿಯನ್ ಅಮೆರಿಕನ್ ಅಲ್ಲ, ಗೋಲ್ಡು ಚೋಲಿದ್ದು ಅಮೆರಿಕನ್. ನಮ್ದು ಇಂಡಿಯನ್, ನಮ್ಮ ಸೈಕಾಲಜಿ ಹಾಗೆ, ಅವರು ಬಿಳಿಯಾಗಿ ಅಲ್ಲಿ ಅವ್ರು ಎಂತ ಇದ್ರು ಪರವಾಗಿಲ್ಲ, ಅವ್ರದ್ದು ಚೋಳಿ ಬೋಲ್ತಿದ್ರು. ಅಲ್ಲಿ ಪ್ರಿನ್ಸಿಪಲ್ ಎಲ್ಲ ಬಂದ್ರು, ಎಸ್ ಸರ್ ಜೆರಾಂಟೋಲಜಿಸ್ಟ್ ಅದು ಇದನ್ನ ಎಲ್ಲರೂ ಬಂದರು, ಈ ಮ್ಯಾಟ್. ಮತ್ತೆ ಅದೇ ದಿನ ಬೇರೆ ಅವ್ರದ್ದು YMC ಮೀಟಿಂಗ್ ಅಂತ ಎಲ್ಲ ಕೂಡಿ ಬಂತು. ಅದಾದ್ಮೇಲೆ ಈ ಟು ಗೋ, ಅವ್ರು ಹೋಗ್ಲಿಕ್ಕೆ ಅಂತೇಳಿ ನಾನು ಒಂದು ಹೇಗೂ ಇದು ಉಂಟು ಒಂದು ಮೀಟಿಂಗ್, ಒಂದೊಂದು ಪ್ರೆಸ್ ಫ್ರೆಂಡ್ಸ್ ಎಲ್ಲ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿದೆ. ಸೊ ಫಾರ್ ದ್ಯಾಟ್ ಎಲ್ಲರೂ ಆಲ್ ಡಾಕ್ಟರ್ಸ್, ಈಗ ನನಗೆ ಅವರು ಹೇಳಿದಾಗ ಐ ಹ್ಯಾಡ್ ನೋ ಕನೆಕ್ಷನ್ ಇನ್ ದಿಸ್ ಫೀಲ್ಡ್, ಬಟ್ ಈ ಡಾಕ್ಟರ್ ಒಲಿಂಡಾ ಪೆರೇರಾ ಅಂತ, ಶಿ ವಾಸ್ ದ ಫೌಂಡರ್ ಆಫ್ ರೋಶ್ನಿದ್ದಾರೆ. ಅವರ ಕೊಡೆ ಅಂದ್ರೆ ಅವರು ಅಂದ್ರೆ ಶಿ ಇಸ್ 90 years now, ಬಟ್ ಈಸ್ ವೆರಿ ಆಕ್ಟಿವ್, ರಿಯಲಿ ಸೋಷಿಯಲಿ ಕಮಿಟೆಡ್ ಪರ್ಸನ್. ಒನ್ ವಾಸ್ ಫೌಂಡೆಡ್ ದ ಸೋಷಿಯಲ್ ವರ್ಕ್ ಇನ್ಸ್ಟಿಟ್ಯೂಟ್, ತುಂಬಾ ಅವಾರ್ಡ್ ಎಲ್ಲ ವಿನ್ ಆದವರು. ಅವರ ಕೇರ್ ಆಫ್ ಅಲ್ಲಿ ನಾನು ಡಾಕ್ಟರ್ ಪ್ರಭಾ ಅಧಿಕಾರಿ, ಡಾಕ್ಟರ್ ರವೀಶ್ ತುಂಗ, ಡಾಕ್ಟರ್ ಸತೀಶ್ ರಾವ್, ದ ಹೂಸು ಸೈಕೇಟ್ರಿಕ್, ನ್ಯೂರಾಲಜಿ ಎಲ್ಲರೂ ಅವ್ರು ಬಂದು. ಅಫ್ಕೋರ್ಸ್ ನಾನು ಮಾತಾಡಿದ್ದೆ ಅಲ್ಲ, ಅವರಿಗೆ ಫೋನಲ್ಲೆಲ್ಲ ಮಾತಾಡಿದ್ದು, ಮುಖ ನೋಡಿ ನನಗೆ ಪರಿಚಯ ಇಲ್ಲ. ರವೀಶ್ ತುಂಗನ ಹತ್ರ ನಾನು ಮತ್ತೆ ರಿಚರ್ಡ್ ಶ್ರೇಡರ್ ಹೋಗಿದ್ದೆ. ಸೊ ದೇ ವರ್ ಆಲ್ ದೇರ್. ಆಯ್ತು, ಮೀಟಿಂಗ್ ಆಯ್ತು, ದೊಡ್ಡ ಪಬ್ಲಿಸಿಟಿ, ಡೆಕ್ಕನ್ ಹೆರಾಲ್ಡ್ ಎಲ್ಲ ಕಲರ್ ಫೋಟೋ ಎಲ್ಲ ದೊಡ್ಡದು. ಯಾಕೆಂದ್ರೆ ಅಮೆರಿಕನ್ ಇದು ಗೋಲ್ದುಚೋಲೆ ಅಮೆರಿಕನ್ ಅಲ್ಲ, ಎಂತಂದ್ರೆ ಅವರಿಗೆ ಗೊತ್ತಿಲ್ಲ, ನಾವು ಹೇಳಿದ್ದು ಸತ್ಯ ಅಂತ. ದೇ ಹ್ಯಾವ್ ನಾಟ್ ಸೆಡ್ ಎನಿಥಿಂಗ್, ಐ ಆಲ್ಸೋ ಐ ಡೋಂಟ್ ನೋ, ಬಟ್ just because of that heavy publicity, then I started getting calls. He was a very sincere person. And he had, even if I have one person, ಒಬ್ಬ ಜನ ಸಿಕ್ಕಿದ್ರೆ ಸಹ ಅದು ವರ್ತ್ ಇಟ್ ಅಂತ. ಅವರು ಕೂಳೂರಿಂದ 500 ರೂಪಾಯಿ ಖರ್ಚು ಮಾಡಿ ರಿಕ್ಷಾದಲ್ಲಿ ಬರ್ತಿದ್ರು.
ಬಂತು, ನನಗೆ ಕಾಲ್ ಬಂತು, ಹೋಯ್ತು ಒಂದು ಐ ಆಕ್ಸಿಡೆಂಟೆಡ್ ಒಂದು ಹುಡುಗಿದು ಕಾಲ್, ಹೀಗೆ ನಮ್ಮ ತಂದೆಗೆ ಹುಷಾರಿಲ್ಲ ಅಂತ ನಾವು ಹೋಯ್ತು. ಹೋಗಿ ಅಲ್ಲಿ ಒಂದು ಮಾಡರ್ನ್ ಅಮೆರಿಕಾದಲ್ಲಿ ಇದಾದ ಕ್ಯಾಲಿಫೋರ್ನಿಯಾದ ಹುಡುಗಿ, ಹರ್ ಫಾದರ್ ಅಂತ ಹೇಳುವಾಗ ಫಾದರ್ ಇದ್ದಂತೆ ಈ ಕೇನ್ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಆಗಿ ಹಲೋ ಅಂತ ಜರಾಡಿನ್ ಸಡನ್ಲಿ ಆರ್ ಯು ಮುಸ್ಲಿಂ ಅಂತ ಹಂಗೆ ರಿಚರ್ಡ್ ಒಂದು ಹೇಳಿದ್ದಾರೆ, ಯು ಹ್ಯಾವ್ ಟು ಅಗ್ರಿ ವಿತ್ ದಿಸ್ ಪೀಪಲ್ ಅಂತ. ಅಲ್ಝೈಮರ್ಸ್ ಅದು ಇದು ಅಂತ ಹೇಳಿದ್ದಾರೆ. ಅವ್ರ ಹತ್ರ ಅಲ್ಲ ಇದು ಅಲ್ಲ ಆಗ್ದಿಲ್ಲ ಹಾಗೆ ಹೇಳಿದ್ರೆ ದೇ ಆರ್ ನಾಟ್ ಇನ್ ಎ ಪೊಸಿಷನ್. ಈಗ ಮಾಮೂಲಿ ಜನರಾಗಲ್ಲ, ಅವರ ಬ್ರೈನ್ ಅಲ್ಲಿ ಅದು ಆಕ್ಸೆಪ್ಟ್ ಮಾಡುವ ಶಕ್ತಿ ಇಲ್ಲ. ಸೊ ಅವರೇ ಮುಸ್ಲಿಂ ಎಸ್ ಹೇಳಿದೆ. ಜರಾಡಿನ್ ಹೇಳುವಾಗ ಯಾವ ಮಂಗನಿಗೆ ಸಹ ಗೊತ್ತಾಗ್ತದೆ. ಅವರು ರಿಚರ್ಡ್ ಸ್ನೇಡರ್ ಅಂತ ಅವ್ರು ನೋಡುವಾಗ ಎಣಿಸ್ಬಹುದು, ಆದ್ರೆ ಅವರದ್ದು ಆಕ್ಚುಲಿ ಅಂದ್ರೆ ಅವರಿಗೆ ಜಾತಿ ಇಲ್ಲ ಅಂತ. ಅವರಿಗೆ ಒಂದು ಹಾಸ್ಪಿಟಲ್ ಕೊಂಡು ಹೋಗಿ ಅಲ್ಲಿ ಫಿಲ್ ಮಾಡುವಾಗ ಅವರು NONE ಅಂತ ಬರುದು ರಿಲಿಜನ್ ಅಂತ. ಆ ಕ್ಲರ್ಕ್ ನನ್ನ ಓದ್ಕೊಂಡು ಸರ್ ವಾಟ್ ದಿಸ್ ಮೋನೆ ಅಂದ್ರೆ ಏನು ಅಂತ, ಮೋನೆ ಅಂದ್ರೆ ಯಾವ ಜಾತಿ ಅಂತ. ಮೋನೆ ಅಂದ್ರೆ ನನ್ನಂತ ಅಂದ್ರೆ ಜಾತಿ ಇಲ್ಲ ಅಂತ ಅವ್ರು ಬರ್ತಿದ್ದಾರೆ. ಅವರ ಹೆಸರು ರಿಚರ್ಡ್ ಸ್ನೇಡರ್ ಅಂತ ಹೇಳಿದ್ರೆ ಅವರು ಜಾತಿ ಇಲ್ಲಿ ಡಸ್ ನಾಟ್ ಬಿಲೀವ್. ಅವ್ರು ಎಂತದ ಜೂಯಿಶ್ ಇದ್ರಲ್ಲೆಲ್ಲ ಹುಟ್ಟಿ 4 ವರ್ಷ ಇರುವಾಗ ತಂದೆ ತೀರಿಯುವಾಗೆಲ್ಲ ಅಂತ ಕತೆ ಅವರು. ಸೊ ಈ ಡಸ್ ನಾಟ್ ಬಿಲೀವ್ ಬಟ್ ಈ ಬಿಲೀವ್ಸ್ ಇನ್ ಹ್ಯುಮ್ಯಾನಿಟಿ. ಮನುಷ್ಯತ್ವ ತುಂಬಾ ಉಂಟು, ಅದಕ್ಕೆ ಅವರು ಖರ್ಚು ಮಾಡಿ ಬರುವುದು ಅಲ್ಲಿ ಇದು ಮಾಡಿದೆಲ್ಲ ಇತ್ತು. ಸೊ ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಅಂಡ್ ಇಟ್ಸ್ ಅ ಕನ್ಸರ್ವೇಟಿವ್ ಮುಸ್ಲಿಂ ಫ್ಯಾಮಿಲಿ. ಅವರು ಯಾರು ನಾವು ಅಲ್ಲಿ ಹೋಗಿ ಅವ್ರ ಹತ್ರ ಅವರಿಗೆ ಹೇಳಿದ್ರು ಹೀಗೆ ಹೀಗೆ ಕತೆ ಅಂದ್ರೆ ದಟ್ ಗರ್ಲ್ ಸ್ಟಾರ್ಟೆಡ್ ಕ್ರೈಮ್. ಅಂದ್ರೆ ಇಟ್ ಇಸ್ ಅ ಟರ್ಮಿನಲ್ ಡಿಸೀಸ್. ಈಗ ನಮ್ಮ ಡಾಕ್ಟರ್ ಬಳ್ಳಾರಿ ಅವರು ಹೇಳಿದ್ದಾರೆ ಇದಕ್ಕೆ ಕ್ಯೂರ್ ಇಲ್ಲ. ಈಗ ಇಟ್ ಇಸ್ ಅ ಮಾಮೂಲಿ ಡಿಸೀಸ್ ಲೈಕ್ ಎನಿ ಡಿಸೀಸ್ ಅಂತ. ಈಗ ಕ್ಯಾಟ್ರಾಕ್ಟ್ ಎಲ್ಲ ಇದ್ದಾಗೇನೆ ಒಂದು ನಿಜ ರೋಗ ಅದು, ಸೈಕ್ಯಾಟ್ರಿ ಅಲ್ಲ, ಬ್ರೈನ್ ಇದಾಗಿ ಹೇಳುವುದು ಮಾನಸಿಕ ರೋಗ ಅಲ್ಲ ಅದು. ಇಟ್ ಇಸ್ ಅ ಡಿಸೀಸ್, ಒಳಗೆ ಬ್ರೈನ್ ಸೆಲ್ಸ್ ಎಲ್ಲ ಇದಾಗಿ ಸತ್ತೋಗೆಲ್ಲ ಆಗುವಂಥದ್ದು. ಸೊ ಟರ್ಮಿನಲ್ ಅಂದ್ರೆ ಸಾಯುವಂಥದ್ದು, ಹಿ ವಿಲ್ ಡೈ. ಅವರು ಮಕ್ಕಳಿಗೆ ಹೇಳುವಾಗ ಅವರು ಹತ್ತು ಬಿಟ್ರು ಫುಲ್, ತಂದೆಗೆ ಗೊತ್ತಿಲ್ಲ ಏನು ವಿಷಯ ಅಂತ. ಸೊ ದ್ಯಾಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್. ಇದು ಆದ ಕೂಡಲೇ ಮತ್ತೆ ನಾನೀಗ ನಿನ್ನೆ ಅಲ್ಲ ಮೊನ್ನೆ ಇಲ್ಲಿ ಬಂದೆ ಒಂದು ಹಾಸ್ಪಿಟ್ಲಿಗೆ ಹೋದೆ. ಅರೆ ಇಲ್ಲಿ ಫಂಕ್ಷನ್ ಇಲ್ಲ. ಮತ್ತೆ ಡಾಕ್ಟರ್ ಬಳ್ಳಾರಿ ಅವರಿಗೆ ಕಾಲ್ ಮಾಡಿದ್ದೆ, ಸರ್ ಇಲ್ಲಿ ಫಂಕ್ಷನ್ ಅಲ್ಝೈಮರ್ ಎಲ್ಲಿ ಅಂತ. ಅದು ಅಲ್ಝೈಮರ್ಸ್ ಡೇ 21st. ನಾನು ಬಂದಿದ್ದೇನೆ, ನೀವು ಇಲ್ಲ ಇದಲ್ಲ ಅದು 21st. ಮತ್ತೆ 21st ಇವತ್ತು ಈಗ 10 ಅಂತ ಅವ್ರದ್ದು ಕಾಲ್ ಬಂತು, ಎಲ್ಲಿ ಮಿಸ್ಟರ್ ಡಿಸೋದ ನೀವು ಅಂತ ಹೇಳೋ. ನಾನು ಮನೆಯಲ್ಲಿ. ಏನು ಮಾಡ್ತೀರಿ ನೀವು? ನಾನು ಮಲಗಿದ್ದೇನಂತ. ಇವತ್ತು ಅಲ್ಝೈಮರ್ಸ್ ಡೇ. ಇಲ್ಲಿ ಯಾವ ಅಲ್ಝೈಮರ್ಸ್? ಎಂತ ಅಲ್ಝೈಮರ್ಸ್? ಯಾರು? ಎಲ್ಲಿ? ದಿಸ್ ಮೈ ಫ್ರೆಂಡ್. ಹಾಗೆ ಹೇಳುವಾಗ ಈಗ ನಾನು ಮೊದಲು ಬಂದದ್ದು, ಮರ್ತು ಹೋದದ್ದು, ಡೇಟ್ ಮರ್ತು ಹೋದದ್ದು, ಹಾಸ್ಪಿಟಲ್ ಮರ್ತು ಹೋದದ್ದು, ಅದು ಮರ್ತು ಹೋಗುದು. ಇಟ್ ಇಸ್ ಫರ್ಗೆಟ್ಫುಲ್ನೆಸ್. ಅದು ಈಸ್ ನಾರ್ಮಲ್, ಎಲ್ಲರಿಗೆ ಆಗುವಂಥದ್ದು. ವೆಲೆಸ್ ಎಲ್ಲಿ ಅಲ್ಝೈಮರ್ಸ್, ಯಾರು, ಇವತ್ತಂತ ಎಂತ ಸಹ ಕನೆಕ್ಟ್ ಆಗದೆ ಲೂಸಿಂಗ್ ಟೋಟಲ್ ಕಾನ್ಷಿಯಸ್ನೆಸ್ ಆಫ್ ದ ಫ್ಯಾಕ್ಟ್, ದಟ್ ಈಸ್ ಡಿಮೆನ್ಷಿಯಾ. ವ್ಯತ್ಯಾಸ ಮರ್ತು ಹೋಗುದು ಮತ್ತೆ ಡಿಮೆನ್ಷಿಯಾ. ಈ ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್ ಎಲ್ಲ ಪಾರ್ಟ್ ಆಫ್ ಡಿಮೆನ್ಷಿಯಾ. ಮ್ಯಾಕ್ಸಿಮಮ್ 60-70% ಡಿಮೆನ್ಷಿಯಾದವರಿಗೆ ಅಲ್ಝೈಮರ್ಸ್ ಅಂತ. ಅಲ್ಝೈಮರ್ಸ್ ಅಂದ್ರೆ ಏನು ದೊಡ್ಡ ಆನೆ ಕುದುರೆ ಅಲ್ಲ. ಅಲ್ಝೈಮರ್ಸ್ ಅಂದ್ರೆ ನಮ್ಮ ರಾಮಕೃಷ್ಣ ಇದ್ದಾಗೆ ಜರ್ಮನ್ ಇದ್ದು ರಾಮಕೃಷ್ಣ. ಇಟ್ಸ್ ದ ನೇಮ್ ಆಫ್ ಎ ಜರ್ಮನ್ ಸೈಂಟಿಸ್ಟ್, ಸೈಕ್ಯಾಟ್ರಿಸ್ಟ್, ಅಲಾಯ್ಸ್ ಅಲ್ಝೈಮರ್ ಅಂತ ಅವರ ಹೆಸರು. ಅದನ್ನು ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೇವೆ ಅದು ಲೆಕ್ಕಕ್ಕೆ ಬರ್ತಿಲ್ಲ. ಇಲ್ಲಿ ಅವರು ರಾಮಕೃಷ್ಣ ಮಾಡಿದ್ರೆ ಅವ್ರದ್ದು ರಾಮಕೃಷ್ಣ ಡಿಸೀಸ್ ಅಂತ ಹೇಳ್ತಿದ್ರು. ಅವರು ಹೈಯೆಸ್ಟ್ ಕೆಲಸ ಮಾಡಿದ್ದು ಇದಕ್ಕೆ. ಸೊ ದಟ್ ಈಸ್ ಕಾಲ್ಡ್ as Alzheimer's dementia or disease ಅಂತ. ಸೊ ದಟ್ ಈಸ್ ದ ಡಿಸ್ಟಿಂಕ್ಷನ್. ಈಗ ಸೆನಿಲಿಟಿ, ಅರ್ಲು ಮರ್ಲು ಅವ್ರು ಹೇಳಿದ್ರು. ಈಗ ಡಾಕ್ಟರ್ ಒಂದು ಆರ್ಟಿಕಲ್ ಉಂಟು, ಅರ್ಲು ಮರ್ಲು, ಮುದಿ ಭ್ರಾಂತಿ ಅದೆಲ್ಲ ಹೇಳುದು. ದಟ್ ಈಸ್ ಎ ರಾಂಗ್ ಕಾನ್ಸೆಪ್ಟ್. ದಟ್ ಈಸ್ ನಾಟ್ ಡಿಮೆನ್ಷಿಯಾ. ಡಿಮೆನ್ಷಿಯಾ ಇಸ್ ಎ ಸೀರಿಯಸ್ ಡಿಸೀಸ್ ಆಫ್ ದ ಬ್ರೈನ್, ವೇರ್ ನಿಮ್ಮ ಬ್ರೈನ್ ಸೆಲ್ಸ್ ಎಲ್ಲ ಸತ್ತೋಗ್ತದೆ, ಇಲ್ಲಾದ್ರೆ ಪ್ರೋಟೀನ್ ಡೆಪಾಸಿಟ್ ಆಗ್ತದೆ, ಕನೆಕ್ಷನ್ ತಪ್ತದೆ. ಮತ್ತೆ ಅದರ ಟ್ರಾಜಿಡಿ ಅಂದರೆ
ಮ್ಯಾಕ್ಸಿಮಮ್ 20 ವರ್ಷ ತನಕ ಅವರು ಬದುಕ್ತಾರೆ. ಸೊ ದ ಚಾಲೆಂಜ್ ಬಿಕಮ್ಸ್ ಆನ್ ದ ಕೇರ್ ಗಿವರ್. ಅವರು ಹೋದವರು ಹೋದ್ರು, ಆದರೆ ಅವರ ಆಪ್ತ ಜನರು, ಅವರ ಜೊತೆ ಇದ್ದವರು, ಅವರನ್ನು ನೋಡಿಕೊಳ್ಳುವವರು ಅವರು ಹೋಗಿಬಿಡ್ತಾರೆ. Yesterday I was telling my friend, ನೀವು ಹೇಗೆ ಮಾಡಿ ಇದರಲ್ಲಿ ಬಂದ್ರು, ನಾವು ಇಂಜಿನಿಯರ್ಸ್ ಅಲ್ಲ, ಈಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈ. ನಾವು ಯಾವ ಸಹ ಉಡುಪಿ ಅಂದ್ರೆ ನನಗೆ ಉಡುಪಿ ಅಂದ್ರೆ ವಿನಯ್ ಅಂದ್ರೆ ಉಡುಪಿ ಆಗಿತ್ತು. ಸೊ ಡಾಕ್ಟರ್ ನನ್ನ ಹತ್ರ ಕೇಳಿದ್ರು ಎಲ್ಲಿದ್ದೇನೆ ಅಂತ. ಐ ವಾಸ್ ಆಕ್ಚುಲಿ ದೇರ್ ಲಾಸ್ಟ್ ನೈಟ್ ಬಿಕಾಸ್ ಐ ಹ್ಯಾಡ್ ಟು ಶೇರ್ ಥಿಂಗ್ಸ್. ಈಗ ನಾನು ಪ್ಯಾಲಿಯೇಟಿವ್ ಕೇರ್ ಅಂತ ಒಂದು ಶಾಮಕ ಆರೈಕೆ ಅಂತ ಕೋರ್ಸ್ ವಿಚ್ ಅಂಡರ್ಟು. ಸೊ ದಟ್ ಈಸ್ ದ ಫೀಲಿಂಗ್. ಈಗ ಅವ್ರ ಹತ್ರ ಶೇರ್ ಮಾಡುವಾಗ ಐ ವಾಸ್ ಫೀಲಿಂಗ್, ಈಗ ನೀವು ಅಲ್ಝೈಮರ್ಸ್ ಅದು ಕೇರ್ ಗಿವಿಂಗ್ ಕಾನ್ಸೆಪ್ಟ್, ವಾಟ್ ಐ ಕುಡ್ ಸೇ, ಬಿಕಾಸ್ ದಟ್ ಬಿಕಮ್ಸ್ ದ ಚಾಲೆಂಜ್. ಇಟ್ ಈಸ್ ನಾಟ್ ಈಸಿ. ಐ ಹ್ಯಾಡ್ ಎ ಕಾಲ್ ಫ್ರಮ್ ಬಾಂಬೆಯಿಂದ. ಅವರು ನಮ್ಮದೇ ಊರಿದ್ದು ಒಂದು ಹುಡುಗಿ, ಶಿ ವಾಸ್ ದೊಡ್ಡ ಎಕ್ಸಿಕ್ಯೂಟಿವ್ ಇನ್ 5 ಸ್ಟಾರ್ ಹೋಟೆಲ್. ಅವರ ತಂದೆಗೆ ಬಂತು ಅವರು ಕೆಲಸ ಬಿಟ್ಟು ತಂದೆಯನ್ನು ನೋಡ್ಕೊಳ್ತೇನೆ ಅಂತ ಮನೆಯಲ್ಲಿದ್ದು. ಬಟ್ ಅದರದ್ದು ಚಾಲೆಂಜ್ ಅಂದ್ರೆ ತಂದೆ ಇವತ್ತಿದ್ದಾಗೆ ನಾಳೆ ಇಲ್ಲ, ದಿನಕ್ಕೆ ಒಂದೊಂದು ಬೇರೆ ಬೇರೆ ತರ ಆಗ್ತಾರೆ. ಸಿ ಗಾಟ್ ದ ಸ್ಟ್ರೆಸ್ ಆನ್ ಹರ್ ಅಂಡ್ ಸಿ ವೆಂಟ್, ಏನ್ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ ಹುಚ್ಚಿಡಿದಂದ್ರೆ ಹುಚ್ಚಲ್ಲ, ಸಿ ಗಾಟ್ ಸ್ಟ್ರೆಸ್ಡ್ ಔಟ್. ದ ಕೇರ್ ಗಿವರ್ ಗೆಟ್ಸ್ ಸ್ಟ್ರೆಸ್ಡ್ ಔಟ್. ಮನೆಯವರಿಗೆ ಬೇರೆ ದಾರಿ ಇಲ್ಲ, ನೋಡ್ಲೇಬೇಕು. ಅವ್ರಿಗಿನವರು ಈಗ ಟ್ರೈನ್ಡ್ ಕೇರ್ ಗಿವರ್ ಅಂತ ಮಾಡುವುದಾದ್ರೆ ಅದು ಇಟ್ ಬಿಕಮ್ಸ್ ಎ ಚಾಲೆಂಜ್. ಈಗ ನಾವು ಮಾಡಿದ್ದೇವೆ, ನಾಡ್ದು ನಮ್ದು ಅಲ್ಲಿದು KMC ಮೋಹನ್ ರಾಜ್ ಅಂತ ಒಬ್ರು ನಮ್ಮ ಜೊತೆ ಎಲ್ಲ ಇದ್ದವ್ರು ಈಗ ಸ್ಟಾರ್ಟೆಡ್. ಈಗ ಆಲ್ರೆಡಿ ಕೇರ್ ಗಿವಿಂಗ್ ಅದು ಟ್ರೈನಿಂಗ್ ಡಾಕ್ಟರ್ ಗಾಯತ್ರಿ ಭಟ್ ಅಂತ ಇನ್ನೊಬ್ರು ಟ್ರೈನ್ಡ್ ಡಾಕ್ಟರ್ ಇದ್ದಾರೆ, MD ಡಾಕ್ಟರ್. ಅದು ಟ್ರೈನಿಂಗ್ ಈಗ ದಟ್ ಇಸ್ ವಾಟ್ ಡಾಕ್ಟರ್ ಭಂಡಾರಿ ಆಲ್ಸೋ ವಾಸ್ ಟೆಲ್ಲಿಂಗ್, ಅಲ್ಲಿ ಉಂಟು, ನಾವು ಅದನ್ನು ಮಾಡಬೇಕಂತ. ಸೊ ಕೇರ್ ಗಿವಿಂಗ್ ಬಿಕಮ್ಸ್ ಒನ್ ಚಾಲೆಂಜ್ ವಿಚ್ ನಾನೀಗ ಅವ್ರು ಹೇಳಿದ್ರು ನಮ್ಮ ಅನುಭವ ಅಂತ ಹೇಳಿದ್ರೆ ದರ್ ಆರ್ ಮೆನಿ ಥಿಂಗ್ಸ್ ಎಕ್ಸ್ಪೀರಿಯನ್ಸ್. ನಾನು ಒಂದು ಹೇಳಿದೆ ದಟ್ ಮುಸ್ಲಿಂ ಲೇಡಿ, ಡಿಫರೆಂಟ್ ಕಲ್ಚರ್. ಇನ್ನೊಂದು ಅಮೆರಿಕನ್, ಶಿ ವಾಸ್ ಎ ಕೌನ್ಸಿಲರ್. ಅಮೆರಿಕದಲ್ಲಿ ಅಲ್ಝೈಮರ್ಸ್ ಇದೆ ಕೌನ್ಸಿಲರ್, ಡಾಕ್ಟರ್ ಅಂತ. ಇದು ರೋಗ ನೀವು ಅರ್ಥ ಮಾಡ್ಕೊಳ್ಬೇಕಂತೆಲ್ಲ ಬಂದ ಪೇಷಂಟ್ಗೆ ಹೇಳುದು, ನೋಡಿ ನೀವು ಅವರನ್ನು ದೂರಬಾರದು, ಅವ್ರು ಬೇಕಂತ ಮಾಡೋದಲ್ಲ, ಇದು ಬ್ರೈನ್. ಈಗ ನಾನು ನಿಮ್ಮ ಹತ್ರ ಹೇಳಿದಾಗ ಅವರಿಗೆ ಹೇಳ್ತಿದ್ರು. ಇದು ಫಿಲ್ಮ್ ಇದು ಸ್ಟೋರಿ ಆಗಿ ಅವರ ತಂದೆಗೆ ಬಂತು ಅಲ್ಝೈಮರ್ಸ್. ಅವರು ಅಮೆರಿಕದಿಂದ ಇಲ್ಲಿ ಬಂದು ಅವ್ರ ಹತ್ರ ಮಾತಾಡುವಾಗ ಈಗ ಮಗಳ ಹೆಸರು ಲಕ್ಷ್ಮಿ ಆದ್ರೆ, ಹೆಂಡತಿದ್ದು ಹೆಸರು ಪಾರ್ವತಿ ಆದ್ರೆ, ಇವರು ಮಗಳನ್ನು ಪಾರ್ವತಿ ಅಂತ ಕರೆಯುವುದು, ಅಂದ್ರೆ ಮಗಳನ್ನು ಹೆಂಡತಿ ಹೆಸರಲ್ಲಿ ಕರೆಯುವುದು. ಈಗ ದಟ್ ಈಸ್ ನಾಟ್ ಎ ಈಸಿ ಥಿಂಗ್ ಫಾರ್ ದ ಡಾಕ್ಟರ್. ಅವರು ಅಲ್ಲಿ ಕೌನ್ಸಿಲರ್ ಆಗಿದ್ರು, ಅಲ್ಲಿ ಹೇಳುದು ಇದು ರೋಗ, ನೀವು ಹಾಗೆ ಎಣಿಸಬಾರ್ದು ಅಂತೆಲ್ಲ ಬೇರೆಯವರಿಗೆ ಬುದ್ಧಿ ಹೇಳುವ ಡಾಕ್ಟರಿಗೆ ಬಂತು. ಅವರು ನನ್ನ ಹತ್ರ ಹೇಳುದು ಐ ವಾಸ್ ಶಾಕ್ಡ್ ಅಂತ. ಬೇರೆಯವರಿಗೆ ಹೇಳುದು ಸುಲಭ, ನನ್ನ ತಂದೆಗೆ ಬಂದು ಅವರನ್ನು ನನಗೆ ಹೆಂಡತಿ ಅಂತ ಕರೆಯುವಾಗ ಇಟ್ಸ್ ನಾಟ್ ಹಿ ಡಸ್ ನಾಟ್ ನೋ. ಅವರು ಯಾವುದು ಬೇರೆ ಇಂಟೆನ್ಷನ್ ಅಲ್ಲಿ ಹೇಳುವುದಲ್ಲ, ಅದರ ಒಮ್ಮೆಗೆ ಅದು ಮನೆಯವರಿಗೆ ಅದರದ್ದು ಪ್ರಭಾವ ಬೀಳ್ತದೆ. ಮತ್ತೆ ಅವರು ಓಕೆ ಅಂತ ಹೇಳಿದ್ರು. ಶಿ ಲಿವ್ಡ್ ಹರ್ ಟಾಕ್. ಅದೇ ಅಡ್ವೈಸ್. ಈಗ ಯು ಶುಡ್ ಲಿವ್ ದ ಟಾಕ್ ಅಂದ್ರೆ ಅವರು ಹೇಳಿದ್ದಕ್ಕೆ ಹೌದು ಹೇಳುವುದು ಸುಲಭ ಅಲ್ಲ. ಅವರು ಈಗ ಎಫೆಕ್ಟ್ ಆದ ಜನ ಹೇಳುದು ಅದು ಸುಳ್ಳು ಹೇಳ್ತಾರೆ, ಅವರ ಬ್ರೈನ್ ಏನು ಹೇಳ್ತದೆ ಅದನ್ನು ಹೇಳ್ತಾರೆ ಅವರು. ಅದನ್ನು ನಾವು ಅಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಈ ನಾಟ್ ಬಿಲೀವ್ ಇಟ್. ನಾವು ಅದರ ಹತ್ರ ಹೌದು ಅಂತ ಹೇಳ್ಬೇಕು. ಈಗ ಬೇರೆಯವರು ಹೇಳಿದ್ರೆ, ಈಗ ನನಗೆ ಆ ದಿನ ರಿಚರ್ಡ್ ಅವರು ಹೇಳಿದ್ರು, ಅವರ ಮನೆಗೆ ಹೋದಾಗ ಅವರಿಗೆ ಇಲ್ಲಿ ಫ್ಲಾಟ್ ಮಾಡಿ ಕೊಟ್ಟ ಅವರ ಅಜ್ಜನಿಗೆ ಅಲ್ಝೈಮರ್ಸ್ ಇದ್ದಂತೆ. ಸೊ ಅವರಲ್ಲಿದ್ರು. ಇವರು ಮನೆಗೆ ಹೋದ ಕೂಡಲೇ ಅವರು ಅಜ್ಜ ಹೇಳುದಂತೆ, ನನಗೆ ಇಲ್ಲಿ ಊಟನೇ ಕೊಡ್ತಿಲ್ಲ, ಊಟ ಮಾಡಿ 5 ನಿಮಿಷ ಆಗ್ಲಿಲ್ಲ ಅಂತ ಅವರು. ಆಗ ಎಂತದ್ದು ಅವರ ಮನೆದು ಸೊಸೆ, ವಾಟ್ ಡ್ಯಾಡಿ ನೀವು ಈಗಲ್ಲ ಊಟ ಮಾಡಿದ್ದು, ನಿಮ್ಗೆ ಎಂತದ್ದು ನೀವು ಬಂದವರ ಹತ್ರ ಹೇಳುದು? ಅದು ತಪ್ಪು, ಅದನ್ನು ಹೇಳಲೇಬಾರದು. ಆಯ್ತು ಊಟ ಮಾಡ್ಲಿಲ್ಲ ಅಲ್ಲ, ಓಕೆ ತರುವ ಅಂತ ಸ್ವಲ್ಪ ಕೊಟ್ಟು ಊಟ ಕೊಡುದಾಗೆ, ತಿನ್ಲಿಕ್ಕೆ ಎಲ್ಲಿ ಆಗ್ತದೆ? ಅವನು ಊಟ ಮಾಡಿದ್ರೆ ಹೊಟ್ಟೆ ಎಷ್ಟು ಬೇಕು ಅಷ್ಟೇ ತಿನ್ನುವುದಲ್ವಾ? ಸ್ವಲ್ಪ ಅದು ಬಂದ್ರೆ ಆಯ್ತಂತ. ಬಿಕಾಸ್ ಇಟ್ ಬ್ರೈನ್ ಇಸ್ ಟೆಲ್ಲಿಂಗ್ ಊಟ ಮಾಡ್ಲಿಲ್ಲ ಅಂತ. ಊಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೊಟ್ಟೆಗೆ ಅಲ್ಲಿ ಗೊತ್ತುಂಟಲ್ಲ, ಅಲ್ಲಿ ಕುಂಬಿಡಿಸ್ಲಿಕ್ಕೆ ಆಗ್ಲಿಲ್ಲ. ದಟ್
ದ ಟೆಕ್ನಿಕ್ ಆಫ್ ಟೆಲಿಂಗ್ ಇಲ್ಲ ನೀವು ಅಂತ ಅವ್ರು ಗೊತ್ತಿಲ್ಲದ್ರೆ ನಾರ್ಮಲ್ ಆಗಿ ಮಾತಾಡ್ತಾರೆ. ನಾರ್ಮಲ್ ಇಲ್ಲ, ಯು ಆರ್ ಲಾಸ್ಟ್ ಯುವರ್ ಫಾದರ್ ಇನ್ ಲಾ ಫಾರ್ ಎವರ್. ಅದು ಸತ್ಯ, ಬಹಳ ದುಃಖದ ಸತ್ಯ, ಬಟ್ ಇಟ್ ಇಸ್ ದ ಸತ್ಯ. ಅದನ್ನು ನಾವು ನಮ್ಮ ಮೈಂಡ್ ಅನ್ನು ಅಡ್ಯಾಪ್ಟ್ ಮಾಡ್ಲಿಕ್ಕೆ ಈಗ ನಮ್ದು ಎಫರ್ಟ್, ಈಗ ನಮ್ಮ ಡಾಕ್ಟರ್ ಭಂಡಾರಿ ನನಗೆ ಏನೆಲ್ಲ ಮೇಲೆ ಅಂತ ಸಿಟಿ ಗೂಬೆ ತುರಿಸುವುದಂತ ನನ್ನ ಮೇಲೆಲ್ಲ ಇಟ್ಟರು. ನಾನು ಎಂತದ ಕೆಲಸ ಮಾಡ್ತಿಲ್ಲ, ಇಲ್ಲಿ ಬಂದು ಈಗ ನಿಮ್ಮ ಹತ್ರ ಡೊಂಬರಾಟ ಮಾಡುದು. ಈಗ ಸ್ವಲ್ಪ ಭಾಷಣ ಬಿಟ್ಟು ಆಯ್ತು, ನನ್ನ ಕೆಲಸ ಮುಗೀತು. ಡಾಕ್ಟರ್ ಇದು ಮುಗೀತಾ? ಅವರು 24 hours ಡಾಕ್ಟರ್, ಅವ್ರು ಇಟ್ಲೇಬೇಕಿಲ್ಲ, ಅವ್ರು ಪೇಷಂಟ್ ಬಿಟ್ಟು ಅವ್ರು ಓದ್ಲಿಕ್ಕೆ ಆಗ್ತದೆ. ನಾನು ಓದಿದ್ದೆ, ಇಲ್ಲಿ ಭಾಷಣ ಮುಗೀತು, ನಾನು ಬಿಟ್ಟು ಅಲ್ಲ. ಸೊ the point is, these are the things that affect. ಈಗ ನೀವು ಅಂಡರ್ಸ್ಟ್ಯಾಂಡ್ ಮಾಡೋದು ಪೇಷಂಟ್ಗೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಎ ಪೇಷಂಟ್, ಈಸ್ ಯುವರ್ ಓನ್ ಪರ್ಸನ್, ಬಟ್ ಹೂ ಕೀಪ್ಸ್ ಚೇಂಜಿಂಗ್ ಡೇ ಬೈ ಡೇ. ಚೇಂಜಸ್ ಉಂಟು, ಬಿಕಾಸ್ ಬ್ರೈನ್ ಗೆಟ್ಸ್ ಡಿಟ್ಯೂರೇಟೆಡ್, ಹೋಗ್ತಾನೆ ಇರ್ತದೆ. ಒನ್ ವೇ ಇರ್ರಿವರ್ಸಿಬಲ್ ಡೆತ್ ಆಫ್ ಬ್ರೈನ್ ಸೆಲ್ಸ್ ಅಂತ ನಾನು ಒಂದು ಕೋರ್ಸ್ ಮಾಡಿದ್ದೆ ಡಾಕ್ಟರ್ ಅಂತ ಹೇಳಿದಕ್ಕೆ. ದೇರ್ ಇಸ್ ಒನ್ ಕೋರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಡಿಮೆನ್ಷನ್ ಅಂತ, ಎಲ್ಲರೂ ನೀವೆಲ್ಲ ಮಾಡ್ಬೋದು. ಒಂದು ಫ್ರೀ ಕೋರ್ಸ್ ಕಂಪ್ಯೂಟರ್ ಅಲ್ಲಿ ಸಿಗ್ತದೆ, ಆಸ್ಟ್ರೇಲಿಯಾದ ಟಾಸ್ಮೇನಿಯಾ ಯೂನಿವರ್ಸಿಟಿಯಲ್ಲಿ. ಅದನ್ನು ನೀವು ಒಂದು ಚಾಪ್ಟರ್ ಅದನ್ನು ಆನ್ಸರ್ ಮಾಡಿ 70% ಮೇಲೆ ಬರ್ತಿಲ್ಲ ಅಂದ್ರೆ ಇನ್ನೊಂದು ಚಾಪ್ಟರ್ ಓಪನ್ ಆಗ್ತಿಲ್ಲ. ಸೊ ನೀವು ಕೋರ್ಸ್ ಮಾಡ್ಬೇಕಾದ್ರೆ ಸುಲಭ, ಪುನಃ ಎಷ್ಟು ಸಾರಿ ಮಾಡ್ಬೋದು ಓದಿ. ಸೊ ಸಮಥಿಂಗ್ ಯು ಅಂಡರ್ಸ್ಟ್ಯಾಂಡ್. ಇದು ನಾನು ಎಲ್ಲರಿಗೆ ಹೇಳುದು ಇಲ್ಲಿ ಸಹ. ಈಗ ಡಾಕ್ಟರ್ ಹಾಸ್ಪಿಟಲ್ ಅಲ್ಲಿ ಇದ್ರೆ ಅಲ್ಲ, ಅದು ಇಟ್ಸ್ ನಿಮ್ಗೆ ಆನ್ಲೈನ್ ಸಿಗ್ತದೆ ಅಂಡರ್ಸ್ಟ್ಯಾಂಡಿಂಗ್ ಡಿಮೆನ್ಷನ್ ಅಂತ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಇನ್ಸೈಟ್ ಸಿಗ್ತದೆ. ಏನು ಗೊತ್ತಾ, ನಾವೇನು ಡಾಕ್ಟರ್ ಆಗ್ಲಿಲ್ಲ ಅದರಲ್ಲಿ, ಆದರೆ ವಿ ಕ್ಯಾನ್ ಹ್ಯಾಂಡಲ್ ಅವರ್ ಓನ್ ಡಿಯರ್ ಒನ್ಸ್ ಬೆಟರ್. ಈಗ ಹೌದು, ಅವರು ಹೇಳುದು ಬೇರೆ, ನಾವು ಆಕ್ಟ್ ಮಾಡೋದು ಹೇಗೆ, ಅದು ಕೇರ್ ಗಿವಿಂಗ್ ಟೆಕ್ನಿಕ್ಸ್ ಎಲ್ಲ ಒಂದು ಗೊತ್ತಾಗ್ತದೆ. ಅಟಲ್ ಬಿಹಾರಿ ವಾಜಪೇಯಿ, ಜಾರ್ಜ್ ಫರ್ನಾಂಡಿಸ್, ಮೊಹಮ್ಮದ್ ಅಲಿ, ನಾನೆಂತದ್ದು ಅಮರ್ ಅಕ್ಬರ್ ಆಂಟನಿ ಏನು ಸ್ಟೋರಿ ಹೇಳುದಲ್ಲ. ದಿಸ್ ಈಸ್ ದ ಟ್ರೂತ್. What unites all three of them, ಮೂರು ಜನ ಸಹ are affected by dementia. It can be Alzheimer's, it can be Parkinson's. ಈಗ ಮೊಹಮ್ಮದ್ ಅಲಿ ನೋಡಿದ್ರೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಫೀಲ್ಡ್, ಬೇರೆ ಬೇರೆ ವಿಷಯದಲ್ಲಿ ಇದ್ರೂ ಕೂಡ ದಟ್ ಈಸ್ ಅ ರಿಯಲ್ ಸೆಕ್ಯುಲರ್ ಡಿಸೀಸ್. ನೀವು ನಮ್ಮ ಸೆಕ್ಯುಲರ್ ಅಂತ ಪಾಲಿಟಿಷಿಯನ್ಗಳೆಲ್ಲ ಒಬ್ಬೆ ಆಗ್ತಾರೆ. ಅಲ್ಝೈಮರ್ಸ್, ಡಿಮೆನ್ಸ್ ಮಾತ್ರ ಒಂದು ನಿಜವಾಗಿ ಸೆಕ್ಯುಲರ್. ಅದಕ್ಕೆ ಯಾವ ಹಿಡನ್ ಅಜೆಂಡಾ ಇಲ್ಲ, ಯಾವ ಜಾತಿ ಎಂತ ಸಹ ಅಂತೆಲ್ಲ ಎಲ್ರಿಗೆ. ಅಲ್ಲಿ ಇಲ್ಲಿಂದ ಬಿಟ್ಟು ಅಮೆರಿಕದ ರೊನಾಲ್ಡ್ ರೀಗನಿಗೆ ಕೂಡ ಪ್ರೆಸಿಡೆಂಟ್ ಆದ್ರೆ ನಿನ್ಗೆ ಆಯ್ತು, ನಾನು ಬರ್ತೇನೆ ಅಂತ ಅವನಿಗೆ ಕೂಡ ತಾಗಿತ್ತು. ಸೊ ವಾಟ್ ವಿ ಹ್ಯಾವ್ ಟು ಸಿ, ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ. ಇಮ್ಯಾಜಿನ್, ಭಾರತ ರತ್ನ ತಗೊಳ್ಳುವಾಗ ನೀವು ಯಾರಾದ್ರೂ ನೋಡಿದ್ರ? ಯಾರು ನೋಡ್ಲಿಲ್ಲ. ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಹೋದ್ರು, ಕೊಟ್ಟರು, ಬಟ್ ವಿ ಡಿಡ್ ನಾಟ್ ಸಿ ಹಿಮ್ ರಿಸೀವಿಂಗ್. ಯಾಕೆ? ಜಾರ್ಜ್ ಫರ್ನಾಂಡಿಸ್ ಇದ್ದಾರೆ, ಈಗ ಅವರ ಮೇಲೆ ಅಂತ ಬುಕ್ ಬರ್ತದೆ ಅಂತ ನಿನ್ನೆಯಲ್ಲಿ ಪೇಪರ್ ಅಲ್ಲಿ ಓದಿದೆ, ಎಲ್ಲರೂ ಇದ್ರೆ ಅವರ ವಿಷಯ ಹೇಳಿ ಅಂತ ಎಲ್ಲ. ಬಟ್ he would have been the minister today. NDA is in power, but he is not. He is having no power. This is such a sad, irreversible death of brain. Irreversible ಅಂದ್ರೆ ಗುಣ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡೋದು? It is we, the people, who can respond. ನಾವು ಅದಕ್ಕೆ ಓ ಅಂತ ಕೈಕಾಲು ಬಿಡುದಲ್ಲ. How you can respond? ಕ್ಯೂರ್ ಇಲ್ಲ ಅಂದ್ರೆ the course that I am doing in Tasmania, ಅವರು ಹೇಳುದು ಇಟ್ಸ್ ಅಡ್ವಾನ್ಸ್ ಕಂಟ್ರಿ. ಅವರು ಹೇಳುದು ಕ್ವಾಲಿಟಿ ಆಫ್ ಲಿವಿಂಗ್ ಅನ್ನು ಇಂಪ್ರೂವ್ ಮಾಡಬೇಕು. ಈಗ ಅವರನ್ನು ನೋಡುವ ರೀತಿ, ಅವರ ಹತ್ರ ಮಾತಾಡುವ ರೀತಿ, ಈಗ ಅವರಿಗೆ ಲೆಕ್ಕ ಗಿಡದೆ. ಈಗ ನಾವೆಂತ ಮಾಡ್ತೇವೆ, ಅವರಿಗೆ ರೋಗ ಅಂತ ಅವರಿಗೆ ಮಾತಾಡ್ಸೋದಿಲ್ಲ, ವಿ ವಿಲ್ ಟಾಕ್ ಅವರ ವಿಷಯನೇ ಇಂಥ ಅವರು ಇಲ್ಲದಾಗೆ ಮಾತಾಡ್ತೇವೆ. ನೆವರ್ ಡೂ ದಟ್. ಬಿ ವೆರಿ ಅಟೆಂಟಿವ್. ಅಂದ್ರೆ ಅವರು ಕೇಳ್ತಾರೆ, ಸೆನ್ಸ್ ಮಾಡ್ತಾರೆ, ದ ಫೀಲಿಂಗ್ ಎವ್ರಿಥಿಂಗ್ ಇಸ್ ದೇರ್. ಅವ್ರ ಹತ್ರ ಮಾತಾಡುವಾಗ ಎದುರಿಂದ ಜೆನ್ಯೂನ್ ಆಗಿ ಮಾತಾಡ್ಬೇಕು. ದಟ್ ಮಿಸ್ಟೇಕ್ ವಿ ಮೇಕ್. ಯಾಕಂದ್ರೆ ಅವರು ಸರಿ ಕಾನ್ವರ್ಸೇಷನ್ ಮಾಡ್ತಿಲ್ಲ ಅಂತ ಕೊಡ್ಲಿ, ಅವರಿಗೆ ಫೀಲಿಂಗ್ ಇಲ್ಲದಾಗ ಸುಮ್ಮನೆ ಒಂದು ಇದು ಇದ್ದಾಗೆ. That caregiving should come from within, which is difficult for professional caregivers. ಡಾಕ್ಟರ್ ಪ್ರಭಾಧಿಕರ್ ಹೇಳ್ತಿದ್ರು, ದಿನಕ್ಕೆ 15,000, ರಾತ್ರಿಗೆ 15,000 ಕೊಟ್ಟರೆ ಕೂಡ ಓಡಿ ಹೋಗ್ತಾರೆ ಅಂತ. ಈಗ ಹೋಮ್ ನರ್ಸ್ಗಳ ಟೈಪ್ನವರು ಈಗ. ಸೊ ದ್ಯಾಟ್ ಎಫರ್ಟ್ ಈಸ್ ಬಿಂಗ್ ಡನ್. ಯಾಕಂದ್ರೆ ಈಗ ಅವರಿಗೆ ಮೊನ್ನೆ ರಮೇಶ್ ರಾವ್ ಅಂತ ಇದ್ದಾರೆ, ಅವರು ಹೇಳಿದ್ರು ಈ ಗೋವಾದಲ್ಲಿ ಉಂಟು, ಅವರಿಗೆ ದಿವಸಕ್ಕೆ 1,200 ರೂಪೀಸ್ ಕೊಡ್ತಾರಂತೆ, ದಿವಸಕ್ಕೆ ಕೇರ್ ಗಿವರ್ಗೆ. ಇಮ್ಯಾಜಿನ್,
ಬಟ್ ಈ ಟ್ರೈನ್ ಈಗೆಲ್ಲ ನಾನು ಹೇಳಿದವರಿಗೆ ಟೆಕ್ನಿಕ್ ನೋಡುವ ರೀತಿ ಅದೆಲ್ಲ ಡೆವಲಪ್ ಆಗಿರ್ತದೆ. ಈಗ ದುಡ್ಡು ಇದ್ದವರು ಇಲ್ಲದ್ರೆ ಬೇರೆ ವಿಷಯ. ಇದ್ದವರು ಈಗ ಅಮೆರಿಕದಲ್ಲಿ ಇದ್ದಾರೆ, ತಂದೆ ತಾಯೆಲ್ಲ ಇಲ್ಲಿ ಇರ್ತಾರೆ, ಹೇಗೆ ನೋಡುದು? ಇದ್ರೆ ಕೂಡ ನಮ್ಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ನೀವು ಜಸ್ಟ್ ಅವರ ಮಗನಿಂದ ಕೂಡಲೇ ನೋಡ್ಲಿಕ್ಕೆ ಆಗ್ಲಿಲ್ಲ. ಯು ಹ್ಯಾವ್ ಟು ಲರ್ನ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಟೈಪ್ ಆಫ್ ಹ್ಯಾಂಡ್ಲಿಂಗ್ ಟೆಕ್ನಿಕ್ಸ್. ದೆನ್ ಈಗ ಇನ್ನೊಂದು ಡಾಕ್ಟರ್ ಪ್ರಭಾ ವಾಸ್ ಟೆಲ್ಲಿಂಗ್ ಮೀ, ಮತ್ತೆ ಈಗ ನಮ್ಮ ಡಾಕ್ಟರ್ ಭಂಡಾರಿ ಕೂಡ ಹೇಳಿದ್ರು, ಪ್ರಿವೆನ್ಷನ್ ಅಂತ. ಆಕ್ಚುಲಿ ಪ್ರಿವೆನ್ಷನ್ ಅಂತ ಅಲ್ಲ, ಫಿಸಿಕಲಿ ಬೀಯಿಂಗ್ ಆಕ್ಟಿವ್. ಈಗ 4 ಗಂಟೆಗಿಂತ ಜಾಸ್ತಿ ಟಿವಿ ನೋಡುದು ವಿದೌಟ್ ಎನಿ ಫಿಸಿಕಲ್ ಆಕ್ಟಿವಿಟಿ, ಅದಕ್ಕೆ ಕಾಗ್ನಿಟಿವ್ ಇಂಪೈರ್ಮೆಂಟ್ ಅಂತ ಅಂದ್ರೆ ಇದೆ. ಸ್ವಲ್ಪ ಎಲ್ಲ ಇದ್ದವರಿಗೆ ದೇ ವಿಲ್ ಗೋ ಇನ್ ಟು ಡಿಮೆನ್ಷನ್. ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಟಿವಿ ನೋಡ್ತೇವೆ. ಅಂಡ್ ಅಗೇನ್ ವಿಮೆನ್ ಆರ್ 2 times more prone to dementia than men ಅಂತೆ. ನಾನು ಹೇಳುವುದಲ್ಲ, ಇಟ್ ಈಸ್ ದ ಸರ್ವೆ ದಟ್ ಈಸ್ ಡನ್. ಮೇ ಬಿ ಎಂತ ಕಾರಣ ಅಂತ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಐ ಆಮ್ ಜಸ್ಟ್ ಕೋಟಿಂಗ್ ಸರ್ವೆ ರಿಪೋರ್ಟ್ ನನಗೆ ಹೇಳಿದ್ದು. ಬಟ್ ದೇರ್ ಇಸ್ ಅ ಸೊಲ್ಯೂಷನ್. ಅಗೇನ್ ಡಾಕ್ಟರ್ ಭಂಡಾರಿ ಅವರು ಈಗ ಹೇಳಿದ್ರು, ಒನ್ ಇಸ್ ಡಯಟ್, ಕರೆಕ್ಟ್ ಪ್ರಾಪರ್ ಡಯಟ್, ಫಿಸಿಕಲ್ ಎಕ್ಸಸೈಸ್, ಮತ್ತೆ ಬ್ರೈನ್ ಎಕ್ಸಸೈಸ್ ಎಲ್ಲ ಉಂಟು. ಈಗ KMC ನವ ಚೈತನ್ಯದಲ್ಲಿ ಎಲ್ಲ ಅವ್ರು ಮಾಡ್ತಾರೆ. ದೇರ್ ಇಸ್ ಬ್ರೈನ್ ಎಕ್ಸಸೈಸ್ ಅಂದ್ರೆ ಅವ್ರು ಹೇಳಿದ್ರು 40 ಅಂತ ಹೇಳಿದ್ರೆ, ಈಗ 60 ಆಗುವಾಗ ನೀವು ಹೋಗಿ ಒಂದು ಟೆಸ್ಟ್ ಮಾಡಿದ್ರೆ, ದಟ್ ನಿಮ್ಮ ಮೆಮೊರಿ ಟೆಸ್ಟ್ ಅಂತ, ಮೆಮೊರಿ ಕ್ಲಿನಿಕ್ ಅಂತ ಉಂಟು, ನಿಮ್ದು ಬ್ರೈನ್ ಯಾವ ಲೆವೆಲ್ ಅಲ್ಲಿ ಉಂಟಂತ ದೇ ಕ್ಯಾನ್ ನೋ. ದೆನ್ ದೇ ಕ್ಯಾನ್ ಗಿವ್ ಯು, ನಿಮ್ಗೆ ಇದು ಕೊಡ್ತಾರೆ ಎಂತ ಎಕ್ಸಸೈಸ್ ಕೊಟ್ಟು, ಈಗ ಎಂತ ಮೆಮೊರಿ ಶಾರ್ಪ್ ಮಾಡ್ಲಿಕ್ಕೆ, ಎಂತ ಪಜಲ್ಸ್, ಚೆನ್ನಮನೆ, ನಮ್ದೆಲ್ಲ ಹಳೆ ಕಾಲದೆಲ್ಲ ಆಟ ಗೀಟ ಎಲ್ಲ ತುಂಬಾ ಇದಿತ್ತು. ಈಗ ಚೆಸ್ ಆಡುದು ಇದೆಲ್ಲ, ಅದರಲ್ಲಿ ಎಲ್ಲ ತುಂಬಾ ಬ್ರೈನ್ ಇದು ಮಾಡೋ ಶಕ್ತಿ ಉಂಟು. ಈಗ ಹೋಗಿ ನಾವು ಸುಮ್ಮನೆ ಟಿವಿಯಲ್ಲಿ ಆಡುವಂಥದ್ದೆಲ್ಲ ಮಾಡಿದ್ರೆ ಐ ಡೋಂಟ್ ಥಿಂಕ್ ದಟ್ ಇಸ್ ಅಷ್ಟು ಯೂಸ್ಫುಲ್ ಉಂಟಂತ. ಮತ್ತೆ ಐ ಕ್ಯಾನ್ ಟೆಲ್ ಮೆನಿ ಥಿಂಗ್ಸ್. ಇಸ್ ಮೈ ಟೈಮ್ ಓವರ್ ಡಾಕ್ಟರ್? Another 5 minutes and I will tell you one thing. ಈಗ there was one senior person who went to the hospital. ಅವರ ಕೈಗೆ ಅಂತ ಒಂದು ಬೆರಳಿಗೆ ಪೆಟ್ಟಾಗಿತ್ತು. ಸೊ ಗಡಿ ಅಲ್ಲಿ ನಿಂತು ರಶ್ ಇದ್ದಲ್ಲಿ ವಾಚ್ ಮಾಡ್ತಾ ಇದ್ದಾರೆ. ಆ ನರ್ಸ್ ಕೇಳಿದ್ರು, ಏನ್ ಸರ್ ಬಾರಿ ಅರ್ಜೆಂಟ್ ಅಲ್ಲಿ? ಅಲ್ಲ, ನನಗೆ ನನ್ನ ಹೆಂಡತಿ ಜೊತೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಉಂಟ. ನೀವು ಈ ಪ್ರಾಯದಲ್ಲಿ ಕೂಡ ಬಾರಿ ರೊಮ್ಯಾಂಟಿಕ್ ಇದ್ದೀರಿ. ಅಲ್ಲ, ಅವ್ರು ಹೇಳಿದ್ರು, ನನ್ನ ಹೆಂಡತಿಗೆ 5 ವರ್ಷದಿಂದ ನಾನು ಯಾರಂತಾನೆ ಗೊತ್ತಿಲ್ಲ, ಅವರಿಗೆ ಅಲ್ಝೈಮರ್ಸ್ ಉಂಟು ಅಂತ. ಹಾಗಾದ್ರೆ ನೀವು ಯಾವಾಗ ಹೋಗ್ಬೋದಲ್ಲ ನರ್ಸ್, ಅವ್ರಿಗೆ ಗೊತ್ತಿಲ್ಲ. ದೆನ್ ಹಿ ಟೆಲ್ಸ್, ಆಗ ಅವ್ರು ಹೇಳ್ತಾರೆ, ಆದರೆ ನನಗೆ ಗೊತ್ತುಂಟು ಅವರು ಯಾರಂತ. ದಟ್ ಅದು ಅನ್ಕಂಡೀಷನಲ್ ಲವ್. ಈಗ ವೆನ್ ಸಮನ್ ಇಸ್ ಲೈಕ್ ನಿಮ್ ಜೊತೆ ಇಡೀ ಜೀವನ ಕಳೆದವರು, ನಿಮ್ಗೆ ಬಿಡ್ತಿಲ್ಲ. ನಾನು ಇಲ್ಲಿ ಬಂದು ಭಾಷಣ ಕೊಡ್ಬೇಕಿಂತಿಲ್ಲ, ನಿಮ್ಮ ಸ್ವಂತದವರಿಗೆ ಹಾಗೆ ಆಗುವಾಗ ನಮ್ಮ ಒಳ್ಳೆತನ ಆಗ ಹೊರಗೆ ಬರ್ತದೆ. ಯಾರು ಸಹ ಹೇಳ್ಬೇಕಂತಿಲ್ಲ. ಮನುಷ್ಯತ್ವ ನಾನು ಯಾವಾಗ ಸಹ ನಂಬ್ತೇನೆ. ಈಗ ಅವರು ನನಗೆ ಇಂಜಿನಿಯರ್ ಅಂತ ಹೇಳಿದ್ರೆ ಅದು ನನ್ನ ಹೊರಗಿದ್ದು ಲೇಬರ್. ಮನುಷ್ಯತ್ವ ಎಲ್ಲರ ಹತ್ರ ಉಂಟು. ಅವರಿಗೀಗ ಡಾಕ್ಟರ್ ಅಂತ ಹೇಳಿದ ಕೂಡಲೇ ಅವರು ಡಾಕ್ಟರ್ ಅಲ್ಲ. ಐ ಹ್ಯಾವ್ ಸೀನ್ ಹಿಮ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಐ ಹ್ಯಾವ್ ಕನೆಕ್ಟೆಡ್ ಟು ಹಿಮ್, ನಾಟ್ ಆಸ್ ಎ ಡಾಕ್ಟರ್. ಡಾಕ್ಟರ್ಗಳಿಂದಾದ್ರೆ ಈಗ ಅವರು ಲಕ್ಷ ಕೋಟಿ ಗಟ್ಟಲೆ ಕಟ್ಟು ಅವರು ಡಾಕ್ಟರ್ ಆಗ್ತಾರೆ. ಅವರು ದೇ ಆಕ್ಚುಲಿ ಡಿವೈಡ್ ಫ್ರಮ್ ಸೊಸೈಟಿ. ಅವ್ರದ್ದು ಬೇರೆನೇ ಸರ್ಕಲ್ ಆಗ್ತದೆ. ಈಗ ನೀವು ಡಾಕ್ಟರ್ ಅಂತ ಒಂದು ದೇವರ ಹತ್ರ ಮಾತಾಡಿದಾಗ ಅವರು ಒಂದು ಬೇರೆ ಪ್ರಪಂಚದಿಂದ ಬಂದವರಂತ ಮಾತಾಡುದು ಟುಡೇಸ್ ಡಾಕ್ಟರ್ಸ್. ಸೊ ಐ ಫೌಂಡ್ ಅವರ ಹತ್ರ ಆ ಡಿಫರೆನ್ಸ್. ನಮ್ಮ ಡಾಕ್ಟರ್ ಭಂಡಾರಿ ಇಸ್ ಕನೆಕ್ಟಿಂಗ್ ವಿತ್ ಸೊಸೈಟಿ, ಮೇ ಬಿ ಥ್ರೂ ಫೇಸ್ಬುಕ್ ಅದೆಲ್ಲ ಇದ್ದದ್ರಿಂದ ಆ ಮನುಷ್ಯತ್ವ ಅವರು ಒಳಗಿನ ಭಾವನೆ ಹೇಳಲಿಕ್ಕೆ ತುಂಬಾ ಸುಲಭ ಆಗಿದೆ. ಸೊ ಬೈ ಟೆಲ್ಲಿಂಗ್ ದಟ್ ಐ ಥಿಂಕ್ ಐ ಹ್ಯಾವ್ ಫಿನಿಶ್ಡ್ ಎವ್ರಿಥಿಂಗ್. ಇನ್ನೂ 5 ನಿಮಿಷ ಎಲ್ಲ ಏನಿಲ್ಲ. ನಾನು ಇವತ್ತಿಗೆ ಇಲ್ಲಿಗೆ ಮುಗಿದು, ಬರ್ತದೆಲ್ಲ ತುಂಬಾ ಉಂಟು, ಆದ್ರೆ ಐ ಡಿಡ್ಂಟ್ ಇವನ್ ಲುಕ್ ಅಟ್ ದ ಪೇಪರ್ ಬಿಕಾಸ್ ಇಟ್ ವಾಸ್ ಸೋ ಟಚಿಂಗ್. ನಿಮ್ಮನ್ನು ನೋಡಿ ಡಾಕ್ಟರ್ RV ಬಾಳಿಗ ಅವರದ್ದು ವಿಷಯ ಕೇಳಿದೆ. ಅವರು ಬಾಂಬೆಯಿಂದ ಬಂದು, ಅವರು ಇಲ್ಲಿದ್ದು ಜನ, ಅವರ ಹಾರ್ಟ್ ರೂಟ್ಸ್ ಇಲ್ಲಿ ಇರುವುದು. ಅವರು ಇಡೀ ಪ್ರಪಂಚ ನೋಡಿ ತುಂಬಾ ಮುಗ್ಧತೆ, ತುಂಬಾ ಹ್ಯುಮಿಲಿಟಿಯಲ್ಲಿದ್ದಾರೆ, ಬಹಳ ನಮ್ರತೆಯಲ್ಲಿದ್ದಾರೆ. ಅವರು ಈಗ ನಮ್ಗೆ ಹೇಳಿ ಅವರು ನೆಗಾಡ್ತಾ ಇದ್ದಾರೆ. ಅವರು ಒಳಗಿನ ಭಾವನೆ ಬಹಳ ಉನ್ನತದವರು. ಒಂದು ಮುಖ ನೋಡಿದ್ರೆ ಗೊತ್ತಾಗ್ತದೆ. ನಾನು ತುಂಬಾ ತುಂಬಾ ಕೃತಜ್ಞತೆ. ಐ ಆಮ್ ವೆರಿ grateful to both the doctors and all of you.
ಸೋ ನೈಸ್ ಪೀಪಲ್. ನಿಮ್ಮ ಹತ್ರ ಇಲ್ಲಿ ಬರ್ಲಿಕ್ಕೆ, ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ, ನನಗೆ ಈ ಸ್ಥಾನ ಕೊಟ್ಟದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.